ಫಸ್ಟ್ PUC ಬಯಾಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಇದ್ವಿ. ನಾನು ಪ್ರೀವಿಯಸ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಓಕೆ, ಕೆಲವೊಂದು ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೇನೆ ಆಲ್ರೆಡಿ. ಇಲ್ಲಿ ಇನ್ನೊಂದು ಕ್ವೆಶನ್ ಪೇಪರ್ ನೋಡೋಣ. ಓಕೆ, ಇದರಲ್ಲಿ ನಾನು ವೆರೈಟೀಸ್ ಆಫ್ ಕ್ವೆಶನ್ನ ತೊಗೊಂಡಿದ್ದೀನಿ. ಓಕೆನಾ, NCERT ಲೈನ್ಸಿಂದನೇ ಇದೆ, ಸ್ಟ್ರಿಕ್ಟ್ಲಿ NCERT ಬೇಸ್ಡ್ ಕ್ವೆಶನ್ಸ್ ಇರೋದಿಲ್ಲ. ಸೊ ನಿಮ್ಮ ಕ್ವೆಶನ್ ಬ್ಯಾಂಕಲ್ಲೂ ಅಷ್ಟೇ ಅದೇ ಥರನೇ ಕೊಟ್ಟಿರ್ತಾರೆ. ಓಕೆನಾ, NCERTಗೆ ಸ್ಟ್ರಿಕ್ಕಾಗಿ ಕ್ವೆಶನ್ಸ್ ಇರುತ್ತೆ. ಸೊ ನೀವು ಕರೆಕ್ಟಾಗಿ ಸ್ಟಡಿ ಮಾಡೋದು ದಟ್ ಇಸ್ ಮೋರ್ ದನ್ ಸಫಿಷಿಯೆಂಟ್. ಓಕೆನಾ, ನೋಡಿ ICBN ICZN ಬಗ್ಗೆ ಎಲ್ಲ ಕೇಳ್ತಾರೆ, ಅದನ್ನು ಓದ್ಕೊಳ್ಳಿ. ಮತ್ತು ಮೈಕ್ರೋರೈಸಾ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ ಹೈಡ್ರೋಕೊಲಾಯ್ಡ್ಸ್, ಆಲ್ಜಿನ್ ಆ್ಯಂಡ್ ಕ್ಯಾರಾಜಿನ್ ಆರ್ ಎಕ್ಸಾಂಪಲ್ ಆಫ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಮತ್ತು CVF ಅದ್ರ ಬಗ್ಗೆ ಕೇಳ್ತಾರೆ. ಮತ್ತು ಫ್ಲೇಮ್ ಸೆಲ್ಸ್ ಎಲ್ಲಿರುತ್ತೆ, ಪ್ಲಾಟಿ ಹೆಲ್ಮಿಂತ್ ಸೆಲ್ ಇರುತ್ತೆ, ಮಾಲ್ಫಿಜನ್ ಟ್ಯೂಬಲ್ಸ್ ಎಲ್ಲಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ನೆಕ್ಸ್ಟ್ ಇನ್ಕಾನ್ಸ್ಪೀಷಿಯಸ್ ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಗ್ಯಾಮೆಟೋಫೈಟ್ ಎರಿಡೋಫೈಟ್ಸ್ನ ಏನು ಕರೀತಾರೆ, ದಿಸ್ ಆಸ್ ಇಂಪಾರ್ಟೆಂಟ್. ಮತ್ತು ಏರ್ ಬ್ಲ್ಯಾಡರ್ ಬಯಾನ್ಸಿ ಕೊಡೋಕ್ಕೆ ಎಲ್ಲಿರುತ್ತೆ, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ಅದೇ ರೀತಿ ಫೇನ್ ದ ಬ್ಲ್ಯಾಂಕ್ಸ್ ನೀವು ಬರೀಬೋದು. ಓಕೆನಾ, ಅದಾದಮೇಲೆ 2 ಮಾರ್ಕ್ ಕ್ವೆಶನ್ಸಲ್ಲಿ 4 ಕೇಳ್ತಾರೆ. ಜನರಲಿ ಈಸಿಯಾಗಿರುತ್ತೆ. ಓಕೆನಾ, ಮಿನಿಮಮ್ 4 ಪಾಯಿಂಟ್ಸ್ ಬರೀಬೇಕಾಗುತ್ತೆ ಅದರಲ್ಲಿ. ಅಂದರೆ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಆದರೆ ನಿಮ್ಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಓಕೆನಾ, ಅದಾದಮೇಲೆ ನೆಕ್ಸ್ಟ್ 2 ಮಾರ್ಕ್ ಕ್ವೆಶನ್ಸ್, ಸೊ ದಿಸ್ ಇಸ್ 3 ಮಾರ್ಕ್ ಕ್ವೆಶನ್ಸ್. ಓಕೆ, 6 ಪಾಯಿಂಟ್ಸ್ ಬರೀಬೇಕಾಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರೀರಿ. ಓಕೆ, ಟೆಕ್ಸ್ಟ್ ಬುಕ್ ಇರ್ತಕ್ಕಂಥ ಪಾಯಿಂಟ್ಸ್ನೇ ಕರೆಕ್ಟಾಗಿ ಕೋಟ್ ಮಾಡಿ, ಅಂಡರ್ಲೈನ್ ಮಾಡಿ ಕೀವರ್ಡ್ಸ್ನ. ಸೈಂಟಿಫಿಕ್ ನೇಮ್ ಇದ್ದರೆ ಕರೆಕ್ಟ್ ಸ್ಪೆಲ್ಲಿಂಗ್ ಬರೀರಿ, ಮತ್ತು ಬೈನಾಮಿಯಲ್ ನಾಮಿನಿಕ್ಲೇಚರ್ ರೂಲ್ಸ್ನ ಫಾಲೋ ಮಾಡಿ. ಓಕೆ, ನೀವು ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಮಾರ್ಕ್ಸ್ ಕೊಡೋದಿಲ್ಲ ಅವರು. ಓಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ವೇಸ್ ಮೇಕ್ ಶೂರ್ ದಟ್ ಯು ರೈಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಆ್ಯಂಡ್ ಕರೆಕ್ಟ್ ಫಾರ್ಮ್ಯಾಟ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ಸೈಂಟಿಫಿಕ್ ನೇಮ್ಸ್. ಬೈನಾಮಿಯಲ್ ನಾಮಿನಿಕ್ಲೇಚರ್ ಯು ಹ್ಯಾವ್ ಟು ಫಾಲೋ. ಓಕೆ, ನೆಕ್ಸ್ಟ್ 5 ಮಾರ್ಕ್ ಕ್ವೆಶನಲ್ಲಿ ಕಿಂಗ್ಡಮ್ ಫಂಗೈ ಬಗ್ಗೆ ಕೇಳಿದ್ದಾರೆ. ಮೈಸೀಲಿಯಂ, ಬೇಸ್ಡ್ ಆನ್ ಮೈಸೀಲಿಯಂ ಮೋಡ್ ಆಫ್ ರಿಪ್ರೊಡಕ್ಷನ್ ಎಕ್ಸಾಂಪಲ್ಸ್ನ ಕೇಳಿದ್ದಾರೆ. ದಟ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಲೈಫ್ ಸೈಕಲ್ ಆಫ್ ಮಾಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿ ಸಲ ಕೇಳ್ತಾ ಇರ್ತಾರೆ ಇದನ್ನು. ಓಕೆ, ಅದಾದಮೇಲೆ ಕೀ ಡಯಾಗ್ನೋಸ್ಟಿಕ್ ಫೀಚರ್ಸ್ ಆಫ್ ಆಂಫಿಬಿಯಾ ರೆಪ್ಟೀಲಿಯಾ, ಸೊ ದಿಸ್ ಇಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಇದನ್ನು ಸ್ಟಡಿ ಮಾಡಿಕೊಂಡ್ರೆ ದಟ್ಸ್ ಮೋರ್ ದೆನ್ ಸಫಿಷಿಯೆಂಟ್. ನಾನು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಸಲ್ಲಿರ್ತಕ್ಕಂಥ ಕ್ವೆಶನ್ಸ್ನ ಕರೆಕ್ಟಾಗಿ ಸಾಲ್ವ್ ಮಾಡಿ. ಸೊ ಅಷ್ಟು ನಿಮಗೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತವರು ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ, ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಟ್ರೈ ಟು ಕ್ಲಾರಿಫೈ ಡೌಟ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.